ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಈ ಸೆಲ್ ಫೋನ್ ಮಕ್ಕಳು ನೋಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಕೇರಳನಲ್ಲಿ ಆದಿತ್ಯ ಶ್ರೀ ಅನ್ನೋ ಹುಡುಗಿ 8 years ಹುಡುಗಿ 3rd standard ಓದ್ತಾ ಇದ್ದಾಳೆ. ಆ ಹುಡುಗಿ ನೈಟ್ 10:30ಗೆ ಮೊಬೈಲ್ ನೋಡ್ತಾ ಇದ್ದಾಳೆ. 10:30ಯಿಂದ ಕಂಟಿನ್ಯೂ ಆಗಿ ಒಂದು 1 hour 11:30ವರೆಗೂ ಇದ್ದಿದ್ದಾಳೆ. ಮತ್ತು ಅದಕ್ಕೂ ಮುಂಚೆ ಅವ್ರ ಪೇರೆಂಟ್ಸ್ ಯೂಸ್ ಮಾಡಿದ್ದಾರೆ. ಹಂಗೆ ಕಂಟಿನ್ಯೂ 2-3 hours ಮೊಬೈಲ್ ಬಂದು ರನ್ನಿಂಗಲ್ಲೇ ಇರೋದ್ರಿಂದ ಅದು ಹೀಟಾಗಿ ಮಗು ನೋಡ್ತಾ ಬರ್ಸ್ಟಾಗಿ ಮಗು ಅಲ್ಲಿ ಸ್ಪಾಟಲ್ಲೇ ಪ್ರಾಬ್ಲಮ್ ಆಗೋಗಿದೆ, ಮಗು ಇಲ್ಲ. ಹಂಗಾಗಿ ಇವಾಗ ಮಗು ಊಟ ಮಾಡಿದಾಗಲೂ ರೈಮ್ಸು ಮತ್ತು ಸ್ಟೋರೀಸು ಚಿಕ್ಕದು ಅದು ಇದು ಕಾರ್ಟೂನ್ಸು ಇವೆಲ್ಲ ನೋಡ್ತಿರ್ತಾರೆ. ಮತ್ತು ರೀಲ್ಸ್ ಜಾಸ್ತಿ ನೋಡ್ತಾರೆ. ಈವನ್ ನಮ್ಮ ಗ್ರ್ಯಾಂಡ್ ಡಾಟರು ಅಷ್ಟೇ ಈ ರೀಲ್ಸ್ ನೋಡೋದು ಮತ್ತು ಅದೇ ಥರ ಇವ್ರುಗಳು ಅದಕ್ಕೆ ಹೇಳೋದು ಇದಕ್ಕೆ ಹೇಳೋದು ಹಠ ಮಾಡೋದು ಇದೆಲ್ಲ ಕಲ್ತಿದ್ದಾರೆ. ಆ್ಯಕ್ಚುಲಿ ಆ ಕಾಲದಲ್ಲೆಲ್ಲ ಫೋನ್ ಎಲ್ಲಿತ್ತು, ನಾವು ಫೋನ್ ತೋರಿಸ್ಕೊಂಡು ಊಟ ಮಾಡಿಸ್ತಿದ್ವಾ? ಇಲ್ಲ. ಇವಾಗೆಲ್ಲ ರೈಮ್ಸ್ ಪ್ಲೇ ಮಾಡಿಬಿಡ್ತಾರೆ, ಕಾರ್ಟೂನ್ಸ್ ಪ್ಲೇ ಮಾಡ್ತಾರೆ. ಅವ್ರಿಗೇನು ಇಷ್ಟನೋ ಅದನ್ನು ಪ್ಲೇ ಮಾಡಿ ಮಕ್ಕಳು ಊಟ ತಿನ್ನಿಸೋದ್ರಿಂದ 1 year ಬೇಬಿಂದ ಈವನ್ ನಾನು ಹಂಗೆ ನಮ್ಮ ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ. ಇದೆಲ್ಲ ನೋಡಿದ ಮೇಲೆ ಭಯ ಆಗ್ತಾಯಿದೆ. ಅದನ್ನು ಎಲ್ಲ ನಾವು 100% ಅವಾಯ್ಡ್ ಮಾಡಬೇಕು. ಆ ಕಾಲದಲ್ಲೇ ಚಂದಮಾಮ ತೋರಿಸ್ಕೊಂಡು ಊಟ ತಿನ್ನಿಸ್ತಿದ್ವಿ, ಹೊರಗಡೆ ಆಟ ಆಡಿಸ್ಕೊಂಡು ಮಗು ತಿಂತಾಯಿತ್ತು. ಇವಾಗ ಫುಲ್ ಎಲ್ಲ ಚೇಂಜ್ ಆಗಿದೆ. ಬೇಡ, ಇದರಿಂದ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಈ ಪೇರೆಂಟ್ಸ್ ಏನು ಮಾಡ್ತೀರಾ, ನಮ್ಮ ಕೆಲಸ ಆಗಬೇಕು, ಅಡುಗೆ ಮಾಡಬೇಕು, ನಮಗೇನಾದರೂ ಆಫೀಸ್ ವರ್ಕ್ ಇದೆ ಅಂದರೆ ಮಗು ಮೊಬೈಲ್ ಇಟ್ಕೊಂಡು ಸೈಲೆಂಟಾಗಿ ಕೂತಿರುತ್ತಲ್ಲ, ಒಂದೇ ಕಡೆ ಅಲ್ಲಿ ಇಲ್ಲಿ ಓಡಾಡಲ್ಲ, ಗಲಾಟೆ ಮಾಡಲ್ಲ ಅಂದ್ಬಿಟ್ಟು ನಾವು ಮೊಬೈಲ್ ಕೊಡ್ತೀವಿ. ಬಟ್ ಇದು ಪ್ರಾಬ್ಲಮ್ ಆಗ್ತೈತೆ, ಮಗು ಪ್ರಾಣಕ್ಕೆ ಅಪಾಯ ಆಗ್ತಾಯಿದೆ. ದಯವಿಟ್ಟು ಅದನ್ನು ನೀವು ಅವಾಯ್ಡ್ ಮಾಡಿ. ಹೆಂಗಾದರೂ ಮಗು ಮರೆಯೋ ಥರ ಬೇರೆ ಏನಾದರೂ ನಿನಗೆ ಹೋಮ್ವರ್ಕ್ ಮಾಡು, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ, ಈ ಗಿಫ್ಟ್ ಕೊಡಿಸ್ತೀನಿ ಅಂತ ಪ್ರೀತಿಯಿಂದ ಆ ಮಗುನ ಒಡೆದು ಚೇಂಜ್ ಮಾಡಬೇಡಿ. ಪ್ರೀತಿಯಿಂದ ಅದನ್ನು ಮೊಬೈಲ್ ಅಭ್ಯಾಸನ ಬಿಡಿಸಿ. ಮತ್ತು ಇನ್ನೊಂದು ಇದರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇನ್ನೊಂದು ಬೇಬಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ಹಾಕಿದ್ದೀನಿ. ಪೇರೆಂಟ್ಸ್ ಬಂದು ಬೇಬಿನ ಸೇಫ್ಟಿಯಾಗಿ ಸ್ಕೂಲಿಗೆ 2 wheeler ಕರ್ಕೊಂಡೋಗಿ ಸೇಫ್ಟಿ ಬೆಲ್ಟ್ ಹಾಕ್ಕೊಂಡು ಕರ್ಕೊಂಡೋಗಿ ಅಂತ. ಆ ಪೇರೆಂಟ್ ಅಷ್ಟೇ ಆ ಮಗು ಒಂದು 5 years ಬೇಬಿಯೇನು, ಬಾಯ್ ಬೇಬಿ, ಅದೂ ಇದೇ ಥರ ರೈನಿ ಸೀಸನ್ನಲ್ಲಿ ವೆಹಿಕಲ್ ವೀಲ್ ಸ್ಕಿಡ್ಡಾಗಿ ಬಿದ್ದು ಆ ಮಗುನೂ ಪ್ರಾಬ್ಲಮ್ ಆಗಿದೆ, ಆ ಮಗುನೂ ಇಲ್ಲ. ಹಾಗಾಗಿ ತುಂಬ ಇನ್ಸಿಡೆಂಟ್ ನಡೀತಾ ಇದೆ. ನನ್ನ ರಿಕ್ವೆಸ್ಟ್ ಏನಂತಂದರೆ, ನೀವು 2 wheeler ಕರ್ಕೊಂಡು ಹೋಗೋದಕ್ಕಿಂತ ಸ್ಕೂಲ್ ಬಸ್, ಸ್ಕೂಲ್ ವ್ಯಾನ್ ಎಲ್ಲ ಇರುತ್ತಲ್ಲ, ಏನು ಸ್ವಲ್ಪ ಎಷ್ಟೋ ಫೀಸ್ಗಳು, ಲಕ್ಷಾಂತರ ಫೀಸ್ಗಳು ಕಟ್ತೀವಿ. ಸ್ಕೂಲ್ ಬಸ್, ಸ್ಕೂಲ್ ವ್ಯಾನ್ಗೋಸ್ಕರ ನಾವು ಏನು ಅದರಲ್ಲಿ ನಾವು ಮಿಗಿಲ್ಸಿ ಏನು ಏನು ಇದು ಮಾಡ್ತೀವಿ? ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಸ್ಕೂಲ್ ಬಸ್, ಸ್ಕೂಲ್ ವ್ಯಾನ್ ಈಸ್ ವೆರಿ ವೆರಿ ಸೇಫ್ಟಿ. ಯಾಕಂದರೆ ಅಲ್ಲಿ ಆಯಾಗಳಿರ್ತಾರೆ, ಮಕ್ಕಳನ್ನ ನೋಡ್ಕೊತಾರೆ, ನೀಟಾಗಿ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ಅದು ಬೆಸ್ಟು. ನೀವು ಎಲ್ಲರೂ, ನನ್ನ ರಿಕ್ವೆಸ್ಟ್, ಸ್ಮಾಲ್ ಕಿಡ್ಸ್ ಆಗಲಿ ದೊಡ್ಡವರು ಆದರೂ ಪರವಾಗಿಲ್ಲ, 2 wheeler ಹೋಗೋದು ಬರೋದು, ಫಾಸ್ಟಾಗಿ ಹೋಗೋದು ಅದೆಲ್ಲ ಬೇಡ. ನೀವು ವ್ಯಾನ್ನಲ್ಲಿ ಮಕ್ಕಳನ್ನ ಕಳಿಸಿ, ಸ್ಕೂಲ್ ಬಸ್ಸಲ್ಲಿ ಕಳಿಸಿ, ಇದನ್ನು ಹೇಳಬೇಕು ಅಂತ ಒಂದು ಇದೆಲ್ಲ ಜಸ್ಟ್ ರಿಕ್ವೆಸ್ಟ್. ಇದೆಲ್ಲ ಸೇಫ್ಟಿ ಪರ್ಪಸ್ ಹೇಳ್ತಿರೋದು, ಟ್ರೂ ಫ್ಯಾಕ್ಟ್. ನಾನು ಎಲ್ಲ ವಿಡಿಯೋನೂ ಹಾಕಿರೋದೆಲ್ಲ ಟ್ರೂ ಫ್ಯಾಕ್ಟ್. ಆ ವಿಡಿಯೋನ ಫುಲ್ ನೋಡಿ. ಇದಕ್ಕೆ ಮುಂಚೆ ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಫುಲ್ ನೋಡಿ. ಇದೆಲ್ಲ ಬೋರ್ ಆಗ್ತಾಯಿದೆ, ಇಷ್ಟೊತ್ತು ಯಾರಪ್ಪ ನೋಡ್ತಾರೆ, ಈ ಶಾರ್ಟ್ ವೀಡಿಯೋಸಲ್ಲಿ 1 minute 2 minute ಹೋಗುತ್ತಲ್ಲ ಅಂಥದ್ದನ್ನ ನೀವು ವೈಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಲ್ಲಿ ಪ್ರಯೋಜನ ಇಲ್ಲ. ನಿಜವಾಗ್ಲೂ ನಡೆದಿರೋದು ನಮ್ಮ ನಾಲೆಡ್ಜ್ಗೆ, ನಮಗೆ ಒಂದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಡೆದಿರೋ ಫ್ಯಾಕ್ಟನ್ನು ಹಾಕ್ತಾ ಇರೋದು ನಾನು. ಈ ವಿಡಿಯೋಸ್ ಎಲ್ಲ ನೋಡಿದ್ರೆ ನೆಕ್ಸ್ಟ್ ಈ ಥರ ಇದೆಯಾ, ನೆಕ್ಸ್ಟ್ ಇದರಿಂದ ನಾವು ಕಲಿಯೋದಿದೆ, ತುಂಬಾ ಇದೆ. ಹಾಗಾಗಿ ಪ್ಲೀಸ್ ಪೇರೆಂಟ್ಸ್ ಆ್ಯಂಡ್ ಪಬ್ಲಿಕ್ ಪೀಪಲ್ ನೋಡಿ, ಇದನ್ನು ಎಲ್ಲ ವಿಡಿಯೋಸ್ನೂ ಫುಲ್ ನೋಡಿ. ನೀವು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.